ನಾವು ಲೈಫಲ್ಲಿ ಒಂದಷ್ಟು ಜನರನ್ನ ಬ್ಲೈಂಡ್ ಆಗಿ ನಂಬಿರ್ತೀವಿ. ಕೆಲವೊಮ್ಮೆ ಗೊತ್ತಿಲ್ಲದೆ ನಂಬ್ತೀವಿ. ಇನ್ನ ಕೆಲವೊಮ್ಮೆ ಅವ್ರ ಬಗ್ಗೆ ಸಣ್ಣ ಸಣ್ಣ ಹಿಂಟ್ ಸಿಕ್ಕಿರುತ್ತೆ ಅಥವಾ ಕೆಲವು ಸಲ ಪೂರ್ತಿ ಕಥೆನೇ ಗೊತ್ತಾಗಿರುತ್ತೆ. ಆದ್ರೂ ಕೂಡ ಅಂಥವ್ರನ್ನ ಬ್ಲೈಂಡ್ ಆಗಿ ನಂಬಿ ಮೋಸ ಹೋಗ್ತೀವಿ. ಈ ವಿಷಯದ ಬಗ್ಗೆ ಒಂದು ಕಥೆ ಕೇಳಿ. ಒಂದ್ಸಲ ಒಂದ್ ಹಾವು ಪ್ರಪಾತಕ್ ಬಿದ್ದಿರುತ್ತೆ. ಪ್ರಪಾತದಲ್ಲಿ ಬಿದ್ದಿರುವಂತ ಈ ಹಾವು ಪಾರಿವಾಳವನ್ನ ನೋಡಿ ದಯವಿಟ್ಟು ನನಗ್ ಸಹಾಯ ಮಾಡು, ನನ್ನನ್ನ ಮೇಲ್ ಕರ್ಕೊಂಡ್ ಹೋಗು ಅಂತ ಹೇಳುತ್ತೆ. ಆಗ ಆ ಪಾರಿವಾಳ ಹೇಳುತ್ತೆ, ನಾನೇನಾದ್ರೂ ನಿನಗ್ ಸಹಾಯ ಮಾಡಿದ್ರೆ ನೀನ್ ನನಗೆ ಕಚ್ಚಲ್ಲ ಅಂತ ಏನ್ ಗ್ಯಾರಂಟಿ ಅಂತ. ಆಗ ಹಾವ್ ಹೇಳುತ್ತೆ, ಅಯ್ಯೋ ಹುಚ್ಚಿ, ನಾನ್ ನಿನ್ನನ್ನ ಕಡಿದ್ರೆ ನಿನ್ ಜೊತೆ ನಾನು ಕೂಡ ಕೆಳಗ್ ಬೀಳ್ತೀನಲ್ವಾ, ನಾನ್ ಆ ತರ ಕೆಲ್ಸ ಮಾಡಲ್ಲ, ದಯವಿಟ್ಟು ನನ್ನ ನಂಬು ಅಂತ. ಆಗ ಆ ಪಾರಿವಾಳ, ಪಾಪ ಒಂದ್ ಜೀವದ್ ಪ್ರಶ್ನೆ ಅಲ್ವಾ, ಈ ಹಾವನ್ನ ಬದುಕ್ಸೋಣ ಅಂತ ಹೇಳ್ಬಿಟ್ಟು ಅದ್ ಹೇಳಿರೋ ಮಾತನ್ನ ನಂಬಿ ಆ ಹಾವನ್ನ ಮೇಲಕ್ಕೆತ್ತಿ ದಂಡೆ ಮೇಲೆ ಕರ್ಕೊಂಡ್ ಹೋಗಿ ಬಿಡುತ್ತೆ. ದಂಡೆ ಮೇಲೆ ಕರ್ಕೊಂಡ್ ಹೋಗಿ ಬಿಟ್ಟ ತಕ್ಷಣ ಆ ಹಾವು ಏನ್ ಮಾಡುತ್ ಗೊತ್ತಾ, ಪಾರಿವಾಳಕ್ಕೆ ಕಚ್ಚುತ್ತೆ. ಆಗ ಪಾರಿವಾಳ ಕಣ್ಣಲ್ಲಿ ನೀರ್ ತುಂಬಿಸ್ಕೊಂಡ್ ಕೇಳುತ್ತೆ, ನೀನ್ ಹೀಗ್ ಮಾಡಲ್ಲ ಅಂತ ಹೇಳಿದ್ದೆ ಅಲ್ವಾ, ಮತ್ತ್ಯಾಕ್ ಹೀಗ್ ಮಾಡ್ದೆ ಅಂತ. ಆಗ ಆ ಹಾವು ಹೇಳುತ್ತೆ, ಏನ್ ಮಾಡೋದು, ಇದ್ ನನ್ ಗುಣ, ನಾನಿರೋದೇ ಹೀಗೆ ಅಂತ. ಸೊ ನಮ್ ಸುತ್ತಮುತ್ತನೂ ಅಷ್ಟೇ, ಒಂದಷ್ಟು ಜನರ ಹುಟ್ಟು ಗುಣ ಸುಟ್ರು ಹೋಗಲ್ಲ ಅನ್ನೋ ಹಾಗೆ ಅವ್ರು ಬದ್ಲಾಗಲ್ಲ. ನಾವು ಮಾತ್ರ ದಡ್ರ ಹಾಗೆ ಅವ್ರು ಬದ್ಲಾಗಿದಾರೇನೋ, ಅವ್ರು ತುಂಬಾ ಒಳ್ಳೆಯವ್ರೇನೋ, ಒಂದು ಅವಕಾಶ ಕೊಟ್ಟು ನೋಡೋಣ ಅಂತ ಪದೇ ಪದೇ ಅವಕಾಶ ಕೊಡ್ತಾ ಇರ್ತೀವಿ. ನಾವ್ ಮಾಡ್ಬೇಕಾಗಿರೋದೇನಪ್ಪಾ ಅಂದ್ರೆ ಅವರ ಪ್ಯಾಟರ್ನ್ ನ ಅಬ್ಸರ್ವ್ ಮಾಡ್ಬೇಕು. ಅವರ ಬಿಹೇವಿಯರ್ ಅಲ್ಲಿ ಮತ್ತೆ ಮತ್ತೆ ತಪ್ಪು ಮಾಡ್ತಾ ಇದ್ದಾರೆ ಅಂತ ಗೊತ್ತಾದಾಗ್ಲೋ, ಅಥವಾ ಅವ್ರು ಡೇಂಜರಸ್ ಅಂತ ಫಸ್ಟೇ ನಿಮಗ್ ಗೊತ್ತಾದಾಗ್ಲೋ ಅವರಿಂದ ದೂರ ಇರಿ. ಸೊ ಆಗ ನಿಮ್ಮನ್ನ ನೀವು ಕಾಪಾಡ್ಕೋಬಹುದು. ಈ ಕಥೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ.